ನಾನು ಬೇಸಿಕಲಿ ಬಯಾಲಜಿ ಸ್ಟೂಡೆಂಟ್. ನನಗೆ ಕಂಪ್ಯೂಟರ್ ಹೆಂಗ್ ಆಪರೇಟ್ ಮಾಡೋದು ಗೊತ್ತಿಲ್ಲ, ನನ್ನ ಲ್ಯಾಪ್ಟಾಪ್ ಹೆಂಗ್ ಯೂಸ್ ಮಾಡೋದು ಗೊತ್ತಿಲ್ಲ, ಕೋಡಿಂಗ್ ಬರಲ್ಲ, ನೋ ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್, ನಥಿಂಗ್. But today I am building projects and also I am learning multiple programming languages and even scoring A plus grades in every coding subjects and getting 2 times 9 plus CGP in my first year. So this is my journey like biology in the like engineering CSC. So for example, ನೀವು ಕೆರಿಯರ್ ಏನು ಕನ್ಫ್ಯೂಸ್ ಆಗಿದೆ ಅಂದ್ರೆ ಸೊ ಇಟ್ ವಿಲ್ ಹೆಲ್ಪ್. ಸೊ ಯಾಕಂದ್ರೆ ನಾನು ಲೈಕ್ ಐ ವಿಲ್ ಶೇರ್ ಮೈ ಎಕ್ಸ್ಪೀರಿಯನ್ಸ್. ಸೊ ಅದ್ರ ಫಸ್ಟ್ ಪಾರ್ಟ್ ಏನಂತಂದ್ರೆ ಆಫ್ಟರ್ 10. ಸೊ ಆಫ್ಟರ್ 10 ಆದ್ಮೇಲೆ ಎಲ್ಲರೂ ಲೈಕ್ ಸಜೆಸ್ಟ್ ಕೊಟ್ಟರು ಸೈನ್ಸ್ ಅಂತ. ಸೊ ಐ ಎಮ್ ಲೈಕ್ ನನಗೆ ಸೈನ್ಸ್ ಕಡೆ ಹೋಗೋ ಇಂಟ್ರೆಸ್ಟ್ ಇಲ್ಲ. ಅದನ್ನ ಆರ್ಟ್ಸ್ ತಗೊಂಡು ಲೈಕ್ ಈಸಿ ಇರುತ್ತೆ ಸಬ್ಜೆಕ್ಟ್ಸ್, ಈಸಿಯಾಗಿ ಪಾಸ್ ಆಗ್ಬಿಡೋದು ಅಂಡ್ ಈಸಿಯಾಗಿ ಲೈಫ್ ಆಗುತ್ತೆ ಅಂತ. ಬಟ್ ಎಲ್ಲರೂ ಲೈಫ್ ಚೆನ್ನಾಗಿರಲ್ಲ, ಸೈನ್ಸ್ ತಗೋ ಅದು ಇದು ಅಂತ. ಸೊ ಲೈಕ್ ಸೈನ್ಸ್ ತಗೊಂಡು ಮತ್ತೆ ಮಲ್ಟಿಪಲ್ ಆಪ್ಷನ್ಗೆ ಹೋಗ್ಬೋದು ಅಂತ ಚಾಯ್ಸ್ ಇತ್ತು. ಸೊ ಅದಕ್ಕಾಗಿ ನಾನು ಸೈನ್ಸ್ ತಗೊಂಡೆ. ಸೊ ನಾನೇನು ಇಂಜಿನಿಯರಿಂಗ್ ಹೋಗ್ಬೇಕು, ಡಾಕ್ಟರ್ಗೆ ಹೋಗ್ಬೇಕು, MBBS ಮಾಡ್ಬೇಕಂತ ಏನು ಇಲ್ಲಿಲ್ಲ. ಸೊ ಸೈನ್ಸ್ ತಗೊಂಡ್ರೆ ಮೇ ಬಿ ಮಲ್ಟಿಪಲ್ ಆಪ್ಷನ್ಸ್ ಫ್ಯೂಚರ್ ಇರುತ್ತೆ ಅಂತ ಮೈಂಡ್ ಇಟ್ಕೊಂಡು ನಾನು ಸೈನ್ಸ್ ತಗೊಂಡು ಅಣ್ಣಗೇನ್ ಲೈಕ್ ಅದ್ರಲ್ಲೂ ಮತ್ತೆ ಕನ್ಫ್ಯೂಷನ್, CS ತಗೋಬೇಕು ಬಯಾಲಜಿ ತಗೋಬೇಕಂತ. ಮತ್ತೆ ಅದ್ರಲ್ಲೂ ಮತ್ತೆ ಸೇಮ್. ಫಾರ್ ಎಕ್ಸಾಂಪಲ್ ಬಯಾಲಜಿ ತಗೊಂಡ್ರೆ ಮಲ್ಟಿಪಲ್ ಆಪ್ಷನ್ಗೆ ಹೋಗ್ಬೋದು, ಈವನ್ ಇಂಜಿನಿಯರಿಂಗ್ ಬರ್ಬೋದು, ಮೆಡಿಕಲ್ ಹೋಗೋದು, ಬೇರೆ ಫೀಲ್ಡ್ ಹೋಗ್ಬೋದು. ಅದು ಸೈನ್ಸ್ ತಗೊಂಡ್ರೆ ಮತ್ತೆ ಮೆಡಿಕಲ್ ಫೀಲ್ಡ್ ಹೋಗಂಗಿಲ್ಲ. ಯಾಕಂತಂದ್ರೆ ಮೇ ಬಿ ಫಸ್ಟ್ ನನ್ನ ಮೈಂಡ್ ಚೇಂಜ್ ಆದ್ರೆ ಮತ್ತೆ ಮೆಡಿಕಲ್ ಸೈಡ್ ಹೋಗ್ಬೇಕಂತಂದ್ರೆ ಸೊ ಅವಾಗ ಆಗಲ್ಲ ಅಂತ ಅಲ್ಲಿ ನಾನು ಲೈಕ್ PCMB ತಗೊಂಡ್ಬಿಟ್ಟೆ. ಅಂಡ್ ದಿಸ್ ಇಸ್ ಲೈಕ್ ಪಾರ್ಟ್ 1. ಸೊ ಆಫ್ಟರ್ 12th ಆದ್ಮೇಲೆ ಎಲ್ಲರೂ ಲೈಕ್ ಕಾಲೇಜ್ ಜಾಯ್ನ್ ಆಗ್ಬಿಡ್ತಾವ್ರೆ. ಆಲ್ಸೋ ಕಾಮರ್ಸ್ ಸ್ಟೂಡೆಂಟ್ಸ್ ನನ್ನ ಫ್ರೆಂಡ್ ಜಾಯ್ನ್ ಆಗ್ಬಿಡ್ತಾವ್ರೆ. ಅಂಡ್ ಕೆಲವೊಬ್ರು ಲೈಕ್ MBBS ಗೆ ಲಾಂಗ್ ಟರ್ಮ್ ಆಲ್ರೆಡಿ ತಗೊಂಡ್ಬಿಟ್ಟವ್ರೆ. ಕೆಲವೊಬ್ರು KCET ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾವ್ರೆ. ಕೆಲವೊಬ್ರು ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಕಾಲೇಜಿಗೆ ಹುಡ್ತಾರೆ, ಕಾಲೇಜಲ್ಲಿ ಜಾಯ್ನ್ ಆಗ್ತಾರೆ. ಬಟ್ ನಾನು 4 months ನನ್ನ ಮನೆಯಲ್ಲಿದ್ದೆ. ಸೊ ಐ ಡೋಂಟ್ ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಸೊ ನನಗೆ ಇಂಜಿನಿಯರಿಂಗು ಇಂಟ್ರೆಸ್ಟ್ ಇಲ್ಲ ಸ್ಟಾರ್ಟಿಂಗ್ ಅದೇ. ನನಗೆ ಮೆಡಿಕಲ್ ಫೀಲ್ಡ್ ನಾನು ಲಾಂಗ್ ಟರ್ಮ್ ತಗೊಂಡಲ್ಲ. ಸೊ ಮನೇಲಿ ತಗೊಳಲ್ಲ ಅಂತ. ಅಂಡ್ ಇನ್ ಬೇರೆ ಕೋರ್ಸ್ ಹೋಗೋಣ ಅಂದ್ರೆ ಬೇರೆ ಕೋರ್ಸ್ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಅಂಡ್ ಲೈಕ್ ಯೂಟ್ಯೂಬ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇಂಜಿನಿಯರಿಂಗ್ ತಗೊಂಡು ಸ್ವಲ್ಪ ಲೈಕ್ ಬ್ರ್ಯಾಂಡ್ ಇರುತ್ತೆ, ಲೈಕ್ ಬ್ಯಾಚುಲರ್ ಇನ್ ಇಂಜಿನಿಯರಿಂಗ್ ಅಂತ ಸರ್ಟಿಫಿಕೇಟ್ ಬರುತ್ತೆ. ಲೈಕ್ ಇಟ್ಸ್ ಲೈಕ್ ಬ್ರ್ಯಾಂಡ್ ಟೈಪ್ ಇಂಜಿನಿಯರಿಂಗ್ ಅಂತ. ಸೊ ನಾನು ರೀಚಾರ್ಜ್ ಮಾಡಿದಾಗ ಇಂಜಿನಿಯರಿಂಗ್ ಅಲ್ಲಿ ಲೈಕ್ ಇಂಜಿನಿಯರಿಂಗ್ ಸ್ವಲ್ಪ ಎಕ್ಸಾಮ್ಸ್ ಟಫ್ ಇರುತ್ತೆ, ಸರ್ವೇ ಆಗೋದು ಜಾಸ್ತಿ ಕಷ್ಟ ಅಂತ. ಬಟ್ ಐ ವಿಲ್ ಟೆಲ್ ಯು ದ ಆನೆಸ್ಟ್, ಇಂಜಿನಿಯರಿಂಗ್ ಅಲ್ಲಿರೋ ಸಬ್ಜೆಕ್ಟ್ಸ್, ಇಂಜಿನಿಯರಿಂಗ್ ಅಲ್ಲಿರೋ ಹಾರ್ಡೆಸ್ಟ್ ಸಬ್ಜೆಕ್ಟ್ಸ್ ಲೈಕ್ ಡಿಫಿಕಲ್ಟಿ, ಇಟ್ ವಿಲ್ ಟೀಚ್ ಯು ಲೈಕ್ ಹೌ ಟು ಸರ್ವೈವ್ ಇನ್ ಕಾಂಪಿಟೇಷನ್. Really, say for example, if you take like UPSC, like primary goal is that only, like before like 12th first PC and before 10th ಅದನ್ನೇ ಏನ್ ಮಾಡಿದ್ದೆ ನಾನು. ಸೊ ಇಫ್ ಯು ಸಿ ಇನ್ UPSC ಆಸ್ಪಿರೇಟ್ಸ್ ಅಲ್ಲಿ ಸೊ ಮೆಜಾರಿಟಿ 70 to 80% ಇಂಜಿನಿಯರ್ಸ್ ಆಗಿರ್ತಾರೆ. ಸೊ ಅವಾಗ ಅನ್ಕೊಂಡೆ ಓಕೆ ಇಂಜಿನಿಯರಿಂಗ್ ಅಲ್ಲಿ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಮೇ ಬಿ ಇಟ್ ವಿಲ್ ಹೆಲ್ಪ್ ಯು ಆಲ್ಸೋ ಲೈಕ್ ಇನ್ ಕಾಂಪಿಟೇಷನ್ ಅಂತ ಅನ್ಕೊಂಡು ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಡಿಫಿಕಲ್ಟ್ ಇರುತ್ತೆ ಅಂತ ಬಿಟ್ಟು ಇಂಜಿನಿಯರಿಂಗ್ ತಗೊಂಡ್ಬಿಟ್ಟೆ. ಅಂಡ್ ಇಯರ್ ದ ಟ್ವಿಸ್ಟ್, ಸೊ ಇಂಜಿನಿಯರಿಂಗ್ ಅಲ್ಲಿ ಯಾವ ಬ್ರಾಂಚ್ ತಗೋಬೇಕು, ಸೆವರಲ್ ಬ್ರಾಂಚ್ ಇದೆ. ಸೊ ಕೆಲವೊಬ್ರು ಈ ಬ್ರಾಂಚ್ ತಗೋ, ಅದು ತಗೋ, ಇದು ತಗೋ, ಇವತ್ತು ಸ್ಕೋಪ್ ಇಲ್ಲ, ಅದಕ್ಕೆ ಸ್ಕೋಪ್ ಇಲ್ಲ ಅಂತ. ಬಟ್ ಯಾವ್ದು ತಗೋಬೇಕು? ಸೊ ಈಗ 10th ಅಲ್ಲೇನೋ ಸೊ ಆಪ್ಷನ್ ಇರುತ್ತೆ ಅಂತ ಸೈನ್ಸ್ ತಗೊಂಡ್ಬಿಟ್ಟೆ. ಇನ್ನು ಸೈನ್ಸ್ ಅಲ್ಲಿ ಮತ್ತೆ ಆಪ್ಷನ್ಸ್ ಇರುತ್ತೆ ಅಂತ PCMB ತಗೊಂಡ್ಬಿಟ್ಟೆ. ಸೊ ಈಗ ಇಂಜಿನಿಯರಿಂಗ್ ಅಲ್ಲಿ ಮತ್ತೆ ಆಪ್ಷನ್ ತಗೊಂಡಂಗೆ ಇಲ್ಲ. ಯಾಕಂದ್ರೆ ಆಫ್ಟರ್ ಗ್ರಾಜುಯೇಷನ್ ಯು ಹ್ಯಾವ್ ಟು ಡೂ ಜಾಬ್ ಆರ್ ಸಮಥಿಂಗ್, ಯು ಹ್ಯಾವ್ ಟು ಡೂ ಲೈಕ್ ಟು ಅರ್ನ್ ಮನಿ. ನಾನು ರೀಚಾರ್ಜ್ ಮಾಡಿದಾಗ ಲೈಕ್ CSC ಲೈಕ್ ಟಾಪ್ ಅದು ಇದು ಎಲ್ಲ ಹಾಕಿ ಕೊಡ್ತಾ ಇದ್ರು. ಸೊ ಸಜೆಷನ್ ಕೊಡ್ತಾ ಇದ್ರು ಅದು ಇದು ಅಂತ. ಸೊ CSC ತಗೊಳ್ಳೋಣ ಅಂತ ಚೂಸ್ ಮಾಡಿದೆ. CSC ತಗೊಳ್ಳೋಣ ಅಂತಂದ್ರೆ ಇನ್ನೊಂದು ಟ್ವಿಸ್ಟ್, ನನಗೆ ಕೋಡಿಂಗ್ ಬರಲ್ಲ, ನಾನು ಬಯಾಲಜಿ ಸ್ಟೂಡೆಂಟ್, ನನ್ ಕೋಡಿಂಗ್ ಒಂದು ಬರಲ್ಲ. ಅವಾಗೆಲ್ಲ ಲ್ಯಾಪ್ಟಾಪ್ ಯೂಸ್ ಮಾಡೋದು ಗೊತ್ತಿಲ್ಲ, ಶಟ್ ಡೌನ್ ಮಾಡೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ಎನಿವೇ KCET ಕೌನ್ಸಿಲಿಂಗ್ ಒಂದು 4 months ಆಯ್ತು ನಮ್ಗೆ. ಸೊ 4 months ಅಲ್ಲಿ ನಾನು ಲೈಕ್ ಲಾಸ್ಟ್ 2 months ಲೈಕ್ ಇಂಜಿನಿಯರಿಂಗ್ ತಗೊಳ್ಳೋಣ, CSC ಹೋಗೋಣ ಅಂತ ಹೇಳ್ಬಿಟ್ಟು ಕೋಡಿಂಗ್ ಲ್ಯಾಂಗ್ವೇಜ್ ಬರಲ್ಲ ನನಗೆ, ಏನು ಬರಲ್ಲ ನನಗೆ. ಸೊ ಅದಕ್ಕಾಗಿ ನಾನು ಯಾವ ಕೋಚಿಂಗ್ ಸೆಂಟರ್ ಲೈಕ್ ಸ್ವಲ್ಪ ಲೈಕ್ ಯೂಟ್ಯೂಬ್ ಟ್ಯೂಟೋರಿಯಲ್ಸ್ ನೋಡ್ಕೊಂಡು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಬಿಟ್ಟೆ. ಸೊ ಫಸ್ಟ್ ಡೇ ನಾನು ಕಲಿಯುವಾಗ ಲೈಕ್ ನಾನು ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ ತಕ್ಷಣ ಅದು ಔಟ್ಪುಟ್ ಬಂತು. ಸೊ ಅದನ್ನ ನೋಡ್ಬಿಟ್ಟು ನಾನು ಐ ಆಮ್ ದ ನೆಕ್ಸ್ಟ್ ಎಲನ್ ಮಾಸ್ಕ್ ಅನ್ಕೊಂಡೆ ನಾನು. ಅದಾದ್ಮೇಲೆ ಮತ್ತೆ ಹೋಗ್ತಾ ಆಫ್ಟರ್ ಲರ್ನಿಂಗ್ ಲೈಕ್ ಫುಲ್ ಲೈಕ್ ಸ್ವಲ್ಪ ಡಿಫಿಕಲ್ಟ್ ಇದೆ. ಸೊ ಓಕೆ ನಾನು ಬಯಾಲಜಿ ಸ್ಟೂಡೆಂಟ್. ಸೊ ಫಾರ್ ಎಕ್ಸಾಂಪಲ್ ನೀವು ಏನೋ ಕಲಿತಾ ಇದ್ರೆ ಕೋಡಿಂಗ್ ಆಗಿದೆ, ಸೊ ಫಸ್ಟ್ ನೀವು ಡಿಫಿಕಲ್ಟ್ ಅನ್ನ ಬಿಟ್ಬಿಡಿ. ಸೊ ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಕೋಡಿಂಗ್ ನಾನು ಕಲಿತಾ ಇದ್ರೆ ಅಂತಂದ್ರೆ ಬಯಾಲಜಿ ಸ್ಟೂಡೆಂಟ್ಸ್, ಸೊ ಫಸ್ಟ್ ನಿಮ್ಮ ಮೈಂಡಲ್ಲಿ ತೆಗೆದ್ಬಿಡಿ ನಾನು ಡಲ್ ಸ್ಟೂಡೆಂಟ್. ಯಾಕಂದ್ರೆ ನಾನು ಕೋಡಿಂಗ್ ಒಂದು ಚೂರು ಬರಲ್ಲ ನನಗೆ. ಸೊ ನಾನು ಬಿಗಿನರ್ ಹಂಗೆ ಹೋಗಿ ಲೈಕ್ ನನಗೇನು ಬರಲ್ಲ, ಐ ಆಮ್ ಎ ಡಮ್ ಪರ್ಸನ್, ನನಗೇನು ಕೋಡಿಂಗ್ ಏನು ಸ್ವಲ್ಪನೂ ಬರಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಕಲಿಯೋದು. ಈಗ ಮೇಬಿ ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಒಂದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಕಲ್ತ್ಬಿಟ್ರೆ ನೀವು ಮಲ್ಟಿಪಲ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಕಲಿಯೋದು ಈಸಿ. ನೀವೇನಾದ್ರು ಇಂಜಿನಿಯರಿಂಗ್ ಸೈಡ್ ಬರ್ತಿದ್ದೀರ ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬರ್ತಿದ್ದೀರ ಅಂತ ಎಸ್ಪೆಷಲಿ ಬಯಾಲಜಿ ಸ್ಟೂಡೆಂಟ್ಸು ಇನ್ನ ಬರೋ ಮುಂಚೆನೆ ಯಾವ ಒಂದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಕಲಿತೀರಿ. ಐ ಮೀನ್ ಅಡ್ವಾನ್ಸ್ ಆಗಿ ಕಲಿಬೇರೆ, ಬೇಸಿಕ್ ಅನ್ನು ಕಲ್ತಿದ್ರೆ ನಿಮ್ಗೆ ಮತ್ತೆ ಲೈಕ್ ಕಾಲೇಜಲ್ಲಿ ಹೋಗುವಾಗ ನಿಮ್ಗೆ ಅರ್ಥ ಆಗುತ್ತಿಲ್ಲ ಅಂತಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಅವ್ರು ಹೇಳ್ಕೊಡ್ತಾರೆ ಲೈಕ್ ಸ್ಟಾರ್ಟಿಂಗ್ ಇಂದ
ಬಟ್ ನೀವು ಅಷ್ಟು ಫಾಸ್ಟಾಗಿ ಅರ್ಥ ಆಗಲ್ಲ, ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ CS ಅವ್ರು ಬಯಾಲಜಿ ಬ್ಯಾಕ್ಗ್ರೌಂಡ್ ಲೈಕ್ ನನ್ನಂತವ್ರು ಬಯಾಲಜಿ ಬ್ಯಾಕ್ಗ್ರೌಂಡ್ ತಗೊಂಡು ಮತ್ತೆ ಅವ್ರು ಕಲ್ತ್ಕೊಂಡು ಬಂದಿರ್ತಾರೆ. ಸೊ ಅವ್ರ ಸ್ಪೀಡ್ ನೀವು ಮ್ಯಾಚ್ ಮಾಡಕ್ ಆಗಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಏನಾದ್ರು ಬೇಸಿಕ್ಸ್ ಅನ್ನ ಕಲೀರಿ, ಯಾಕಂದ್ರೆ 4 months ಟೈಮ್ ಇರುತ್ತೆ ನಿಮ್ಗೆ ಕಲೀರಿ. ಅಂಡ್ ಹೇಗ್ ಕಲಿಬೇಕು ಏನಂತ ಹಿಂಗೇನ್ ಕನ್ಫ್ಯೂಸ್ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಏನ್ ನನಗೆ ಕಾಮೆಂಟ್ ಜಾಸ್ತಿ ಬಂದ್ರೆ ಸೊ ಅದ್ರ ರಿಲೇಟೆಡ್ ವಿಡಿಯೋ ಮಾಡ್ತೀನಿ ನಾನು. ಅಂಡ್ ನೆಕ್ಸ್ಟ್ ಎಂಟರ್ ಟು ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಬರೋಷ್ಟಕ್ಕೆ ನನಗೆ ಸ್ವಲ್ಪ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಟಚ್ ಇತ್ತು. ಸಿ ಒಂದೇ, ಇನ್ ಬೇರೆ ಏನ್ ಟಚ್ ಇಲ್ಲ, ಓನ್ಲಿ ಸಿ ಪ್ರೋಗ್ರಾಮ್ ಲ್ಯಾಂಗ್ವೇಜ್. ಸೊ ಬರೋದಷ್ಟಿಗೆ ನಮಗೆ ಪೈಥಾನ್ ಇತ್ತು ಫಸ್ಟ್ ಸೆಮ್, ಸಿ ಇರ್ಲಿಲ್ಲ, ಸಿ ಸೆಕೆಂಡ್ ಸೆಮ್ ಇತ್ತು, ಫಸ್ಟ್ ಪೈಥಾನ್ ಇತ್ತು. ಅಂಡ್ ನೀವು ಕಂಪೇರ್ ಲೈಕ್ ಪೈಥಾನ್ ಸಿ ಕಂಪೇರ್ ಮಾಡ್ಕೊಂಡು ಓನ್ಲಿ ಲೈಕ್ ಸೆಮಿಕಾಲನ್ ಸ್ವಲ್ಪ ಸಿಂಟಾಕ್ಸ್ ಸ್ವಲ್ಪ ಚೇಂಜ್ ಅಷ್ಟೇ, ಇನ್ನೆಲ್ಲ ರಿಮೈನಿಂಗ್ ಎಲ್ಲ ಲೈಕ್ ಬೇಸಿಕ್ಸ್, ಇಫ್ ಎಲ್ಸ್, ಕಂಡೀಷನ್ಸ್ ಅವೆಲ್ಲ ಸೇಮ್ ಟು ಸೇಮ್. ಲೈಕ್ ಬಿಟ್ಬಿಡಿ, ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ಸಮ್ ಲೈಕ್ ಜಸ್ಟ್ ಐ ಆಮ್ ಸೇಯಿಂಗ್ ಲೈಕ್ ಮೈ ಜರ್ನಿ, ದಟ್ಸ್ ಇಟ್. ನಿಮ್ಗೆ ಮತ್ತೆ ಫಸ್ಟ್ ಸೆಮ್ ಫಸ್ಟ್ ಇಯರ್ ಬರೋವಾಗ ನಿಮ್ಗೆ ಇದೆಲ್ಲ ಅರ್ಥ ಆಗುತ್ತೆ. ಸೊ ನನಗೆ ಲೈಕ್ ಎರಡು ಕಂಪೇರ್ ಮಾಡ್ಕೊಂಡ್ರೆ ಎರಡು ಲೈಕ್ ಸಿಮಿಲರ್ ಆಗಿತ್ತು. ಮೇ ಬಿ ಸ್ವಲ್ಪ ಸ್ಟ್ರಕ್ಚರ್ ಸೇಮ್ ಇತ್ತು, ಸ್ವಲ್ಪ ಸಿಂಟ್ಯಾಕ್ಸ್ ಮಾತ್ರ ಸ್ವಲ್ಪ ಚೇಂಜಸ್ ಇತ್ತು, ಲೈಕ್ ಸೆಮಿ ಕಾಲನ್ನು ಸಹ ಅಂತ. ಸೊ ಅದನ್ನ ಬಿಟ್ಟರೆ ಎಲ್ಲ ಲೈಕ್ ಸೇಮ್ ಇತ್ತು. ಸೊ ಅದಕ್ಕಾಗಿ ನಾನು ಲೈಕ್ I got 50 out of 50 internals, so second year 50 out of 50, and also like semester ಅಲ್ಲಿ like 90 out of 100. So like A+ ಗ್ರೇಡ್ ಬಂತು ಇದು ಪೈಥಾನ್ ಅಲ್ಲಿ. ನಾನು ಪೈಥಾನ್ ಕಲ್ತಿರಲಿಲ್ಲ, ಓನ್ಲಿ ಸಿ ಕಲಿತೆ. ಬಟ್ ಸಿ ಇಂದ ಪೈಥಾನ್ ಸ್ವಿಚ್ ಆಗೋದು ವೆರಿ ಈಸಿ. ಓಕೆ, ನೀವು ಫಸ್ಟ್ ಪೈಥಾನ್ ಕಲ್ತ್ಬಿಟ್ರೆ ಮತ್ತೆ ಸಿ ಕನ್ವರ್ಟ್ ಆಗೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದೇ ನೀವು ಸಿ ಅನ್ನೋದು ಮದರ್ ಲ್ಯಾಂಗ್ವೇಜ್, ಸಿ ಒಂದು ಕಲ್ತ್ಬಿಟ್ರೆ ನೀವು ಎಲ್ಲ ಲ್ಯಾಂಗ್ವೇಜ್ ಕಲ್ತಂಗೆ. ನನಗೆ ನಾನು ಮತ್ತೆ ಮಲ್ಟಿಪಲ್ ಲ್ಯಾಂಗ್ವೇಜ್ ಕಲ್ತ್ಬಿಟ್ಟೆ. ಅಂಡ್ ಆಲ್ಸೋ ಸೆಕೆಂಡ್ ಸೆಮ್ ಅಲ್ಲಿ ಲೈಕ್ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿದೆ. ಅಂಡ್ ಪ್ರಾಜೆಕ್ಟ್ ನಾನು ಲೈಕ್ ನಾನೇನ್ ಕಲ್ತಿದ್ದೀನೋ ಅದ್ರ ಬೇಸ್ ಮೇಲೆ ಪ್ರಾಜೆಕ್ಟ್ ಬಿಲ್ಡ್ ಮಾಡಿದೆ. ಯಾಕಂದ್ರೆ ನೀವು ರೆಸ್ಯೂಮಲ್ ಆಗ್ಬೇಕು, ಪ್ರೊಫೆಷನಲ್ ಕ್ರಿಯೇಟ್ ಮಾಡಕ್ ನನ್ನ ಹತ್ರ ಏನಿಲ್ಲ. 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಪರ್ಸೆಂಟೇಜ್ ಅಷ್ಟೇ, ಇನ್ನೇನಿಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಿದ್ದೀನಿ ಅಷ್ಟೇ, ನನ್ನ ಹತ್ರ ಏನ್ ಪ್ರಾಜೆಕ್ಟ್ಸ್ ಇಲ್ಲ. ಓಕೆ, ಆ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ಬೇಕಂತಂದ್ರೆ ನಾವೇನು ಕಲಿಬೇಕು ಏನಾದ್ರು. ಸೊ ಅದಕ್ಕೆ ನಾವು ಮಲ್ಟಿಪಲ್ ಪ್ರೋಗ್ರಾಮ್ ಕಲ್ತ್ಬಿಟ್ಟು ಫಸ್ಟ್ ಸೆಮ್ ಅಲ್ಲಿ, ಫಸ್ಟ್ ಇಯರ್ ಫಸ್ಟ್ ಸೆಮ್ ಅಲ್ಲಿ, ಅಂಡ್ ಅಗೇನ್ ಸೆಕೆಂಡ್ ಸೆಮ್ ಹೋದ ತಕ್ಷಣ ಲೈಕ್ ಐ ಬಿಲ್ಡ್ 2 ಪ್ರಾಜೆಕ್ಟ್ಸ್. ಅಂಡ್ ಆ 2 ಪ್ರಾಜೆಕ್ಟ್ ನಾನು ಡಿಸ್ಪ್ಲೇ ಆಗಿರ್ತೀನಿ ನೋಡ್ಬಿಡಿ. ಅಂಡ್ ಲೈಕ್ ಅದು ಸಿಂಪಲ್ ವೆದರ್ ಆ್ಯಪ್ ಅಂತ. ಸೊ ವೆದರ್ ಆ್ಯಪು ಅಂಡ್ ಆಲ್ಸೋ ಲೈಕ್ ನನ್ನ ಪೋರ್ಟ್ಫೋಲಿಯೋ ಆಗಿರ್ಬೋದು ಅದೆಲ್ಲ ಬಿಲ್ಡ್ ಮಾಡಿದೆ. ಅಂಡ್ ಥರ್ಡ್ ಸೆಮ್ ಫೋರ್ತ್ ಸೆಮ್ ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿದೆ. ಅಂಡ್ ಆಲ್ಸೋ ಲೈಕ್ IPL ಡೇಟಾ ಅನಾಲಿಸ್, ಡೇಟಾ ಸೈನ್ಸ್ ರಿಲೇಟೆಡ್ ಪ್ರಾಜೆಕ್ಟ್ ಅದು. ಸೊ ಇನ್ನ ಇಂಥ ಪ್ರಾಜೆಕ್ಟ್ ಬಿಲ್ಡ್ ಮಾಡಿದ್ದೀನಿ. ಅಂಡ್ ಡೋಂಟ್ ವರಿ, ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತ. ಐ ನೋ ನಿಮ್ಗೆ ಅರ್ಥನೇ ಆಗ್ತಿಲ್ಲ ಅಂತ, ಯಾಕಂತಂದ್ರೆ ಲೈಕ್ ನೀವು ಬಯಾಲಜಿ ಬ್ಯಾಕ್ಗ್ರೌಂಡು ಬಿಗಿನರ್ ಆಗಿರ್ತೀನಿ, ನೀವು ಅರ್ಥ ಐ ಮೀನ್ ಲೈಕ್ ನನಗಿನ್ನ ಏನು ಅರ್ಥ ಆಗಿಲ್ಲ ನಿಮ್ಮ ಸ್ಟೇಜಲ್ಲಿ ಇರುವಾಗ. ಫಾರ್ ಎಕ್ಸಾಂಪಲ್ ನೀವು ಇನ್ನೂವರೆಗೂ ನೋಡ್ತಿದ್ರಿ ಅಂದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗಿದೆ, ನನಗಾದ್ರೆ ಇನ್ನೂ ಅರ್ಥನ ಆಗಿಲ್ಲ ನಾನು ನಿಮ್ಮ ಸ್ಟೇಜಲ್ಲಿ ಇರುವಾಗ. ಸೊ ಇಟ್ಸ್ ವೆರಿ ಈಸಿ ಬ್ರೋ. ನೀವು ಅನ್ಕೊಂತೀರ ನಾನು ಬಯಾಲಜಿ ಸ್ಟೂಡೆಂಟ್, ಇಂಜಿನಿಯರ್ ತಗೊಂಡ್ರೆ ಸರ್ವಂಗ್ ಆಗಲ್ಲ ಅದು ಇದು ಅಂತ. ಬಟ್ ಡೋಂಟ್ ಥಿಂಕ್ ಲೈಕ್ ದಟ್. ಸೊ ಲೈಕ್ ಬಯಾಲಜಿ ತಗೊಂಡೆ ಮತ್ತೆ CS ಅಲ್ಲಿ ಒಳ್ಳೆ ಪ್ಯಾಕೇಜ್ ಬಂದಿರೋ ರೆಕಾರ್ಡ್ಸ್ ಇದೆ, ಬೇಕಂದ್ರೆ ನೀವು ನೋಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಈಗ ನಾನು 4th ಸೆಮ್ ಮಾಡಿದ್ದೀನಿ, ಸೆಕೆಂಡ್ ಇಯರ್. ಈಗ ಸೆಕೆಂಡ್ ಇಯರ್ ಆಗೋಗುತ್ತೆ ನೀವು ಅಷ್ಟಕ್ಕೆ ಐ ಆಮ್ ಎಂಟರ್ ಟು ಥರ್ಡ್ ಇಯರ್. ಸೊ ಈಗ ನಾನು ಮಲ್ಟಿಪಲ್ ಲೈಕ್ ಫ್ರೀಲಾನ್ಸಿಂಗ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ಬಿಗ್ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀನಿ. ಅಂಡ್ ಆಲ್ಸೋ ಗಿಟಬ್ ಎಲ್ಲ ಫೋಕಸ್ ಮಾಡ್ತಿದ್ದೀನಿ, ಲೀಡ್ ಕೋಡ್, DSA ಎಲ್ಲ ಫೋಕಸ್ ಮಾಡ್ತಿದ್ದೀನಿ. ಫಾರ್ ಸಪೋಸ್ ನಿಮ್ಗೆ ನನ್ನ ಬಗ್ಗೆ ಜಾಸ್ತಿ ಬೇಕಂತಂದ್ರೆ ನೀವು ಜಸ್ಟ್ ಗೂಗಲ್ ಹೋಗ್ಬಿಟ್ಟು ಡಿಕೋಡರ್ ಸ್ಪೇಸ್ ರಮೇಶ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಬರುತ್ತೆ, ಲೈವ್ ವೆಬ್ಸೈಟ್, ಎಲ್ಲಿ ನಾನು ಆಕ್ಸೆಸ್ ಮಾಡ್ಬೋದು. ಸೊ ಯು ಕ್ಯಾನ್ ಚೂಸ್ ಫ್ರಮ್ ಆ ವೆಬ್ಸೈಟ್. ಎಲ್ಲ ಡೀಟೇಲ್ಸ್ ಹಾಕೈತೀನಿ, ನೀವು ಅದ್ರ ಬಗ್ಗೆ ನೋಡ್ಬಿಟ್ರೆ ನೀವು ನನ್ನ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ನನ್ನ ಜರ್ನಿ ಫ್ರಮ್ ಬಯಾಲಜಿಯಿಂದ ಇಂಜಿನಿಯರಿಂಗು, ಲರ್ನಿಂಗ್ ಮಲ್ಟಿಪಲ್ ಪ್ರೋಗ್ರಾಮ್ ಲ್ಯಾಂಗ್ವೇಜಸ್ಸು ಆ್ಯಂಡ್ ಬಿಲ್ಡಿಂಗ್ ಪ್ರಾಜೆಕ್ಟ್ಸು. ಸೊ ಇದು ನನ್ನ ಜರ್ನಿ. ಒಂದು ಕಡೆ ಎಜುಕೇಷನ್ ಮೇಂಟೈನ್ ಮಾಡ್ತಿದ್ದೀನಿ, CGPF ಮೇಂಟೈನ್ ಮಾಡ್ತೀನಿ, ಒಂದು ಕಡೆ ಕಂಟೆಂಟ್ ಕ್ರಿಯೇಷನ್ ಇನ್ಸ್ಟಾಗ್ರಾಮಲ್ಲಿ ಅಂಡ್ ಬೋತ್ ಯೂಟ್ಯೂಬಲ್ಲಿ. ಆ್ಯಂಡ್ ಆಲ್ಸೋ ಲೈಕ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತೀನಿ, ನಾನು DSA ಫೋಕಸ್ ಮಾಡ್ತಿದ್ದೀನಿ ಆ್ಯಂಡ್ ಎವ್ರಿಥಿಂಗ್ ಐ ಆಮ್ ಮೇಂಟೈನಿಂಗ್. ಸೊ ಇದು ನನ್ನ ಜರ್ನಿ. ಸೊ ಇದರಿಂದ ನಿಮ್ಗೆ ಏನೋ ಸ್ವಲ್ಪ ಆದರೂ ಲೈಕ್ ನಿಮ್ಗೆ ಹೆಂಗೆ ಇರುತ್ತೆ ಫ್ಲೋ ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಸುಮ್ಮನೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದು ಡೋಂಟ್ ವರಿ, ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಬರೋಷ್ಟಕ್ಕೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಸೊ ಇದು ನನ್ನ ವಿಡಿಯೋ. ನಿಮ್ಗೆ ಏನೋ ಸ್ವಲ್ಪ ಇನ್ಸ್ಪೈರ್ ಆಗಿದೆ, ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾರು ಬಯಾಲಜಿ ತಗೊಂಡು ಲೈಕ್ ಇಂಜಿನಿಯರಿಂಗ್ ಬರೋ ಚಾನ್ಸ್ ಇದೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಫಸ್ಟ್ ಆಫ್ ನೀವು ಇಂಜಿನಿಯರ್ ತಗೊಂತ ಇದ್ರೆ ಅಂತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದ್ರೆ ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಅಲ್ಲಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಫ್ರಮ್ ಲರ್ನಿಂಗ್ ಪ್ರೋಗ್ರಾಮ್ ಲ್ಯಾಂಗ್ವೇಜಸ್ ಟು ಬಿಲ್ಡಿಂಗ್ ಪ್ರಾಜೆಕ್ಟ್ಸ್, ಗೆಟಿಂಗ್ ಜಾಬ್ಸ್, ಎವ್ರಿಥಿಂಗ್ ಇಟ್ ವಿಲ್ ಕವರ್ ಇನ್ ದಿಸ್ ಚಾನಲ್. ಸೊ ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.